ಫುಲ್ಲರು ಜಾಮ್ ಆಗ್ತಾಯಿತ್ತು. ಅವಾಗವಾಗ ಜೇಂಟ್ ಹತ್ರ ಆಗಿರ್ಬೋದು, ಸ್ಟಾರ್ಟಿಂಗ್ ಎಳಿತಾ ಇರಲಿಲ್ಲ. ನಾನು ತುಂಬ ಸರಿ ಟ್ರೈ ಮಾಡಿದೆ, ಪ್ರಾಬ್ಲಮ್ ಸಾಲ್ವ್ ಆಗ್ತಿರಲಿಲ್ಲ. ನಾನು ಗಮ್ಟೆಪ್ ಏನೇನು ಮಾಡಿದೆ, ವರ್ಕೌಟ್ ಆಗಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ. ಇವಾಗ HP 900 PG ಮಿಷಿನ್ನು ಒಂದು ಬೆಲ್ಟ್ ಇತ್ತು ನಮ್ಮ ಹತ್ರ. ಅಂದರೆ ಪೀಸ್ ರಿಮೂವ್ ಮಾಡ್ತಾ ಇರುತ್ತಲ್ಲ ಬ್ಯಾಕ್ ಸೈಡು, ಅದರದ್ದು ಬೆಲ್ಟ್ ಇತ್ತು. ಒಂದು HP 900 ಫ್ಯೂಸಿಂಗ್ ಮಿಷಿನು, ಅದ್ರದ್ದು ಬೆಲ್ಟ್ ಯೂಸ್ ಮಾಡಿರೋದು. ಓಕೆ, ಕಾಣ್ತಿದೆಯಾ? ಟೀತು ದೊಡ್ಡದಾಗಿದೆ ಇದರಲ್ಲಿ ಒಂದು ಸ್ವಲ್ಪ. ಓಕೆ, ಇದ್ರದ್ದು ನಾವು ಬೆಲ್ಟ್ ಯೂಸ್ ಮಾಡಿರೋದು. ಪೀಸ್ ರಿಮೂವ್ ಮಾಡ್ತಲ್ಲ ಔಟ್ ಸೈಡ್ಗೆ, ಅದ್ರದ್ದು ಸ್ಪೇರು ಕಟ್ಟಾಗಿತ್ತು. ನಮ್ಮ ಹತ್ರ ಹಳೆದು ಸ್ಪೇರ್ ಅಂದರೆ ಕಟ್ಟಾಗಿತ್ತು ಒಂದು ಸ್ವಲ್ಪ, ಅದು ಹಂಗೆ ಇಟ್ಟಿದ್ದು. ಇವತ್ತು ಯೂಸ್ಫುಲ್ ಆಯಿತು. ನೋಡ್ಬೋದು ಟೀತ್ ಎಷ್ಟು ದೊಡ್ಡದಾಗಿದೆ. ಸ್ಟಾರ್ಟಿಂಗ್ ಆಗಿರ್ಬೋದು, ಜೇಂಟ್ ಹತ್ರ ಆಗಿರ್ಬೋದು, ನೋಡಿ ಎಷ್ಟು ನೀಟಾಗಿ ಎಳ್ಕೊಂಡು ಹೋಗುತ್ತೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ನೀಟಾಗಿ ಮೂವ್ ಆಗ್ತಾಯಿದೆ. ಮತ್ತು ಸ್ಟಾರ್ಟಿಂಗ್ ಸ್ವಿಚ್ ಬರಲ್ಲ ಅಂತಾರೆ. ಏನಕ್ಕೆ ಅಂದರೆ ಖಾಲಿ ಏನು ಬಿಡ್ತಾರಲ್ಲ ಇದು, ಅವಾಗ ಸ್ಟಾರ್ಟಿಂಗ್ ಎಳೆಯಲ್ಲ. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಸ್ವಿಚ್ಚಿಂಗ್ ಕೂಡ ಪ್ರಾಬ್ಲಮ್ ಬರುತ್ತೆ. ಇದು ಮಾತ್ರ ಚೆನ್ನಾಗಿದೆ ಈ ಮೆಥಡು. ಎಲ್ಲರೂ ಯೂಸ್ ಮಾಡ್ಬೋದು ಅಂದ್ಕೊಳ್ತೀನಿ ಈ ಮೆಥಡ್ ಮಾತ್ರ. ನಿಮಗೂ ಗೊತ್ತಲ್ಲ, ಆಪ್ರೇಟರ್ಗಳು ಸ್ವಲ್ಪ ಸ್ಟಾಪ್ ಆದರೆ ಮೇಜರ್ ಆಗಿದೆ ಅಂತ ಸ್ಟಾಪ್ ಮಾಡಿಬಿಡ್ತಾರೆ. ನೋಡಿ ಜೇಂಟ್ ಎಷ್ಟು ನೀಟಾಗಿ ಮೂವ್ ಆಗ್ತಾಯಿದೆ. ನಾವೊಂದು ಸೂಪರ್ ಗ್ಲೂ ಹಾಕಿ ಬೆಲ್ಟ್ ನೀಟಾಗಿ ರೌಂಡ್ ಕಟ್ ಮಾಡಿ ಹಾಕಿರೋದು. ಇದು ಜಾಕ್ ಮಿಷಿನ್ಗೆ. ಅವ್ರು ಎಷ್ಟೇ ಪೀಸ್ ಟೈಟ್ ಮಾಡಿದ್ರು ಕಿತ್ಕೊಂಡು ಹೋಗೋದು ಪೀಸ್ ಫುಲ್ ಎಳೆದಾಕುತ್ತೆ. ಚೆನ್ನಾಗಿದೆ ಈ ಮೆಥಡು. ಓಕೆ, ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಥರ ಹೊಸ ಮೆಥಡ್ ವೀಡಿಯೋಗಳು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ.